ಬೆಲ್ಲ ಮತ್ತು ಸಕ್ಕರೆ ಇವೆರಡು ಸಿಹಿಕಾರಕಗಳಾಗಿವೆ. ಹೌದು, ಈ ಎರಡು ಅವುಗಳ ಪದಾರ್ಥಗಳ ಮೂಲ, ಸಂಸ್ಕರಣೆ, ಪೌಷ್ಟಿಕಾಂಶದ ವಿಷಯ ಮತ್ತು ಸುವಾಸನೆ ವಿಷಯದಲ್ಲಿ ಅವು ಭಿನ್ನವಾಗಿರ್ತವೆ. ಇನ್ನು ಬೆಲ್ಲ ಮತ್ತು ಸಕ್ಕರೆಯ ನಡುವಿನ ಪ್ರಮುಖ ವ್ಯತ್ಯಾಸಗಳನ್ನು ತಿಳಿಯೋಣ ಬನ್ನಿ. ಇನ್ನು ಇದರ ಮೂಲ ನೋಡಬೇಕಾದ್ರೆ, ಬೆಲ್ಲ ಇದನ್ನು ಸಾಂಪ್ರದಾಯಿಕವಾಗಿ ಸಾಂದ್ರೀಕೃತ ಕಬ್ಬಿನ ರಸದಿಂದ ತಯಾರು ಮಾಡಲಾಗುತ್ತೆ. ಇನ್ನು ಸಾಂದ್ರೀಕೃತ ಉತ್ಪನ್ನವನ್ನು ಉತ್ಪಾದಿಸಲು ರಸವನ್ನು ಕುದಿಸಲಾಗುತ್ತೆ, ನಂತರ ಅದನ್ನು ನಿರ್ದಿಷ್ಟ ಆಕಾರದಲ್ಲಿ ಸುರಿದು ಘನೀಕರಿಸಲಾಗುತ್ತೆ. ಆದರೆ ಸಕ್ಕರೆ ಇದನ್ನು ಸಾಮಾನ್ಯವಾಗಿ ಕಬ್ಬು ಅಥವಾ ಸಕ್ಕರೆ ಬೀಟ್ಗಳಿಂದ ಪಡೆಯಲಾಗುತ್ತದೆ. ಈ ಮೂಲಗಳಿಂದ ರಸವು ಸುಕ್ರೋಸನ್ನು ಹೊರತೆಗೆಯಲು ಸಂಸ್ಕರಿಸುವ ಪ್ರಕ್ರಿಯೆಗೆ ಒಳಗಾಗಿರುತ್ತದೆ. ಇನ್ನು ಬೆಲ್ಲದ ಸಂಸ್ಕರಣೆ ಈ ರೀತಿಯಾಗಿದೆ. ಇದನ್ನು ಸಾಮಾನ್ಯವಾಗಿ ಸಕ್ಕರೆಗಿಂತ ಕಡಿಮೆ ಸಂಸ್ಕರಿಸಲಾಗುತ್ತದೆ ಎಂದು ಪರಿಗಣಿಸಲಾಗಿದೆ. ಇನ್ನು ಕೇಂದ್ರೀಕರಿಸಿದಂತಹ ರಸವನ್ನು ಕುದಿಸಲಾಗುತ್ತದೆ ಮತ್ತು ನಂತರ ಘನೀಕರಿಸಲು ಅಚ್ಚುಗಳಲ್ಲಿ ಸುರಿಯಲಾಗುತ್ತೆ. ಇನ್ನು ಸಕ್ಕರೆಯ ಸಂಸ್ಕರಣೆ ನೋಡಬೇಕಾದ್ರೆ, ಸಕ್ಕರೆ ಶುದ್ಧೀಕರಣ ಪ್ರಕ್ರಿಯೆಯು ಹೊರತೆಗೆಯುವಿಕೆ, ಸ್ಪಷ್ಟೀಕರಣ, ಆವಿಯಾಗುವಿಕೆ, ಸ್ಫಟಿಕೀಕರಣ ಮತ್ತು ಕೇಂದ್ರಾಭಿಗಾಮಿಗೊಳಿಸುವಿಕೆ ಸೇರಿದಂತೆ ಅನೇಕ ಹಂತಗಳನ್ನು ಒಳಗೊಂಡಿರುತ್ತದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.